ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಆಗಿರುವಂಥ ರೆಸಿಪಿ. ಈ ಥರ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ತಿನ್ನೋರು 3-4 ತಿಂತಾರೆ. ಅದರಲ್ಲೂ ಚೀಸ್ ಹಾಕಿ ಮಾಡೋದಿದೆಯಲ್ವಾ, ಆಹಾ, ಮನೇಲಿ ಮಕ್ಕಳು ಅಂತೂ ತುಂಬ ಇಷ್ಟ ಆಗುತ್ತೆ. ಪಿಜ್ಜಾ ಬರ್ಗರ್ ಅಂತ ತಿಂತಾ ಇರ್ತೀವಿ, ಬಟ್ ಈ ರೀತಿಯಾಗಿ ಹೆಲ್ದಿ ಆಗಿರೋವಂಥ ರೆಸಿಪಿನ ಮಾಡಿಕೊಟ್ರೆ ನಮಗೂ ಒಂದು ಖುಷಿ ಇರುತ್ತೆ. ಅದೇ ರೀತಿಯಾಗಿ ಮಕ್ಕಳಾಗ್ಬೋದು, ಮನೆಯವರಾಗ್ಬೋದು, ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದರೆ ಅದರಲ್ಲಿರೋ ಖುಷಿನೇ ಬೇರೆ ಸ್ನೇಹಿತರೆ. ಈಸಿಯಾಗಿರೋ ಅಂಥ ಸ್ವೀಟ್ ಕಾರ್ನ್ ಚೀಸಿ ಬಾಲ್ ರೆಸಿಪಿಯನ್ನು ಹೇಗೆ ಮಾಡೋದು, ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ. ಈ ಡಿಶ್ ಹೇಗೆ ಪ್ರಿಪೇರ್ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ. ಅದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡು ಮಿಕ್ಸಿನಲ್ಲಿ ಜಸ್ಟ್ 1-2 ರೌಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ಇರಬೇಕು ಅದು. ಇದಕ್ಕೆ ಸುಮಾರು ಒಂದು 3 ಆಲೂಗೆಡ್ಡೆಯನ್ನು, ಸ್ವಲ್ಪ ದೊಡ್ಡ ಸೈಜ್ ಇರೋ ಅಂಥದ್ದು, ದೊಡ್ಡದಾಗಿರೋ ಅಂಥದ್ದು ಆಲೂಗೆಡ್ಡೆನ ಉಪ್ಪು ಹಾಕಿಲ್ಲ, ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅವೆರಡು ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ. ಆ ರೀತಿಯಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಬೇಕು. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ. ಎಲ್ಲದನ್ನು ಕೂಡ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ, ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಎರಡನ್ನೂ ಸೇಮ್ ಕ್ವಾಂಟಿಟಿನಲ್ಲೇ ಹಾಕ್ಬೋದು ಸ್ನೇಹಿತರೆ ನೀವು, ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟನ್ನು. ಇಲ್ಲಿ ಬಿಳಿ ಎಳ್ಳನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಜೀರಿಗೆ ಪುಡಿಯನ್ನು ಆ್ಯಡ್ ಮಾಡಿದ್ದೀನಿ. ಅಚ್ಚ ಖಾರದ ಪುಡಿ, ಉಪ್ಪು, ಅರಿಶಿಣ, ಧನಿಯಾ ಪುಡಿ. ಇದೆಲ್ಲ ನೀವು ಮನೆಯಲ್ಲಿ ಸ್ಪೈಸಸನ್ನು ಅಥವಾ ಮಸಾಲೆಯನ್ನು ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಹಾಕ್ಕೊಳ್ಬೋದು. ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಸೇಮ್ ಇದು ಕೂಡ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮುಂಚೆ ಹಾಕಿದ್ದು ಅಕ್ಕಿ ಹಿಟ್ಟು, ಇವಾಗ ಹಾಕಿರೋದು ಕಾರ್ನ್ಫ್ಲೋರು. ಸ್ವಲ್ಪ ಏನಾದರೂ ನಿಮಗೆ ತೆಳುವು ಆಯಿತು ಅಂತ ಏನಾದರೂ ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ನೇಹಿತರೆ. ಇದಕ್ಕೆ ಸ್ವಲ್ಪ ಕೂಡ ನೀವು ನೀರನ್ನು ಮಿಕ್ಸ್ ಮಾಡಬಾರ್ದು, ಪೂರ್ತಿ ಡ್ರೈ ಆಗಿಯೇ ಕಲಿಸ್ಕೊಬೇಕು. ಇದು ನಮಗೆ ವಡೆ ಮಾಡ್ತೀವಲ್ವ ಅದಕ್ಕೆ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಹಿಟ್ಟಾಗ್ಬೋದು, ಕಾರ್ನ್ ಆಗ್ಬೋದು, ಆಲೂಗೆಡ್ಡೆ ಆಗ್ಬೋದು, ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ನಿಮಗೆ ಸ್ವಲ್ಪ ತೆಳುವಾಗಿದೆ ಅಂತ ಅನಿಸಿದ್ರೆ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಇವಾಗ ನೋಡಿ, ನಾವು ಇದನ್ನು ಪಡ್ಡು ಮೇಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ಚಿಕ್ಕದಾಗಿಯೇ ಉಂಡೆ ಮಾಡ್ಕೊಳ್ಳಿ. ನೋಡಿ ಈ ಥರ ಹಿಂಗೆ ಒಂದು ಬಾಲ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ವಡೆ ಥರ ತಟ್ಕೊಂಡು ನಾವು ಅದಕ್ಕೆ ಚೀಸನ್ನು ಫಿಲ್ ಮಾಡಿದ್ರೆ ನೀಟಾಗಿ ನಮಗೆ ಫಿಲ್ ಆಗುತ್ತೆ ಸ್ನೇಹಿತರೆ. ಅದು ನೋಡ್ತಾ ಇರ್ಬೋದು, ಈಸಿ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒಂದ್ಸಲ ಈ ಥರ ಹಿಂಗೆ ಮಳೆ ಬರಬೇಕಾದ್ರೆ ಅಥವಾ ಟೀ ಟೈಮ್ಗೆ, ಸ್ನ್ಯಾಕ್ಸಿಗೆ ಮನೇಲಿ ಏನಾದರೂ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ. ಸ್ವೀಟ್ ಕಾರ್ನ್ ಬೇಯಿಸ್ಕೊಡ್ತೀವಿ, ಸುಟ್ಕೊಡ್ತೀವಿ, ಬಟ್ ಈ ರೀತಿಯಾಗಿ ಮಾಡಿಕೊಟ್ಟಿರಲ್ಲ ಅಲ್ವಾ. ಸೊ ಒಂದ್ಸಲ ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡ್ಕೊಬೇಕು. ನೋಡಿ ನಾವು ಒಬ್ಬಟ್ಟು ಮಾಡಬೇಕಾದ್ರೆ, ಹೋಳಿಗೆ ಮಾಡಬೇಕಾದ್ರೆ ಹೂರ್ಣನ ಸ್ಟಫ್ ಮಾಡ್ತೀವಲ್ವ, ಆ ರೀತಿಯಾಗಿ ನೋಡಿ ಅದನ್ನು ರೌಂಡ್ ಶೇಪಲ್ಲಿ ಮಾಡಿದ್ರೆ ಸೂಪರಾಗಿರೋವಂಥ ನಮಗೆ ಚೀಸಿ ಬಾಲ್ ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಈಸಿ ಸ್ನೇಹಿತರೆ ಇದನ್ನು ಮಾಡೋದು. ಸ್ವಲ್ಪ 1-2 ನಿಮಗೆ ಬರ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಸ್ವಲ್ಪ 1-2 ಸ್ಟಫ್ ಮಾಡಿದ ಮೇಲೆ ಕರೆಕ್ಟಾಗಿ ಬರುತ್ತೆ. ನೋಡಿ ನಾನಿಲ್ಲಿ ತೊಗೊಂಡಿರೋ ಅಂಥ ಚೀಸು ತುಂಬ ಚೆನ್ನಾಗಿ ದಾರ ಥರ ಬರುತ್ತೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಫಿಲ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ನಿಮ್ಗೇನಾದರೂ ಎಕ್ಸೆಸ್ ಬರ್ತಾ ಇದೆ ಅಂದರೆ ನೀವು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡ್ಬೋದು. ನೋಡಿ ಈ ಥರ ಹಿಂಗೆ ಜಸ್ಟ್ ರೌಂಡ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ, ಬಾಲ್ ಥರ ಬರುತ್ತೆ. ಇವಾಗ ಇದೇ ರೀತಿಯಾಗಿ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೇನಾದರೂ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನು ಜಸ್ಟ್ ಸ್ಪ್ರೆಡ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾವು ಸ್ಟಫಿಂಗ್ ಮಾಡೋದಕ್ಕೆ ಎಲ್ಲ ಸ್ನೇಹಿತರೆ. ಅದನ್ನು ನೋಡಿಕೊಂಡು ಇದನ್ನು ಮಾಡ್ಕೊಳ್ಬೇಕು. ಇವಾಗ ಪಡ್ಡು ಮೇಕರ್ ಬಿಸಿ ಆಗಿದೆ. ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪಕ್ಕಿಂತ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಡಿಶ್ಗೆ ತುಪ್ಪ ಸೂಟ್ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅಷ್ಟೇ ಎಣ್ಣೆ ಹಾಕ್ಬಿಟ್ಟು ಒಂದೊಂದನ್ನೇ ನೀಟಾಗಿ ಅದಕ್ಕೆ ಜೋಡಿಸ್ಬಿಟ್ಟು ಅದಕ್ಕೆ ಲಿಡ್ ಕ್ಲೋಸ್ ಮಾಡಿ ಸ್ಟೀಮಲ್ಲಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಮತ್ತು ಈವನ್ ಆಗಿ ಬೇಯುತ್ತೆ. ಫ್ಲೇಮನ್ನು ಆದಷ್ಟು ಮೀಡಿಯಮ್ಗಿಂತ ಕಡಿಮೆನೇ ಇಟ್ಕೊಳ್ಳಿ ಸ್ನೇಹಿತರೆ.
ತುಂಬ ಚೆನ್ನಾಗಿ ಬೇಯುತ್ತೆ. ಎಲ್ಲದಕ್ಕೂ ಸ್ವಲ್ಪ 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 ಎಣ್ಣೆ ಹಾಕಿಬಿಟ್ಟು ನಾವು ಇಲ್ಲಿ ಎಲ್ಲದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಬಾಲ್ಸ್ಗಳನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಇದು ಒಂದು 5 ನಿಮಿಷ, ಒಂದು 5 ನಿಮಿಷ ಅಲ್ಲ, ಒಂದು 2ರಿಂದ 2.5 ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ನೀವು ಪಡ್ಡು ಮಾಡ್ತೀರಲ್ವ, ಪಡ್ಡು ಥರನೇ ಬರುತ್ತೆ ಸ್ನೇಹಿತರೆ. ಇದು ಜಾಸ್ತಿ ಆಯಿಲನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿರೋಲ್ಲ. ಸೊ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದು ನೀವು ಸೈಡ್ ಡಿಶ್ಶಾಗಿ ಕೂಡ ಮಾಡ್ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಸ್ಟ್ರೈನೇ ಇಲ್ಲ, ಮತ್ತು ಇದು ಕಚ್ಚೋದಿಲ್ಲ ಸ್ನೇಹಿತರೆ. ಪಡ್ಡು ಮೇಕರಲ್ಲಿ ಮಾಡಬೇಕಾದ್ರೆ ಅಯ್ಯೋ ಎಲ್ಲಿ ಕಚ್ಚಿಬಿಡುತ್ತೆ ಆ ಥರ ಏನೂ ಇಲ್ಲ. ತಳ ಕೂಡ ಹಿಡಿಯೋದಿಲ್ಲ. ತುಂಬ ಚೆನ್ನಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ನಾವು ಯಾವುದೇ ಒಂದು ರೆಸಿಪಿ ಮಾಡಿದ್ರೂ ಇಷ್ಟಪಟ್ಟು ಮಾಡಬೇಕು ಸ್ನೇಹಿತರೆ. ಅಯ್ಯೋ ಮಾಡಿಕೊಡ್ಬೇಕಲ್ಲ ಅಂತ ಮಾಡಬಾರ್ದು. ನಾವೆಷ್ಟು ಇಷ್ಟಪಟ್ಟು ಖುಷಿಯಾಗಿ ಮಾಡ್ತೀವಿ, ಟೇಸ್ಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇವಾಗ ಪಡ್ಡು ಮೇಕರಿಂದ ತೆಗೆದುಬಿಡೋಣ. ಸೂಪರಾಗಿರೋ ಅಂಥ ಈಸಿಯಾಗಿ ಮಾಡೋ ಅಂಥ ಬೇಬಿ ಸ್ವೀಟ್ ಕಾರ್ನ್ ಚೀಸಿ ಬಾಲ್ ರೆಡಿ ಆಗಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ನಾನು ಕೆಲವೊಂದಕ್ಕೆ ಸ್ಟಫಿಂಗಿಗೆ ಚೀಸ್ ಹಾಕಿರಲಿಲ್ಲ. ನಾನು ಜಾಸ್ತಿ ತಿನ್ನಲ್ಲ, ಏಕೆಂದರೆ ಅದನ್ನೇ ಜಾಸ್ತಿ ತಿಂದರೆ ಒಂಥರ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವೊಂದಕ್ಕೆ ಹಾಕಿದೆ, ಕೆಲವೊಂದಕ್ಕೆ ಹಾಕಿರಲಿಲ್ಲ. ನೋಡಿ, ಹಾಕಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಚೀಸ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅವರಿಗೋಸ್ಕರ ಚೆನ್ನಾಗಿ ಚೀಸ್ ಹಾಕಿ ಸ್ಟಫ್ ಮಾಡಿರೋ ಅಂಥ ಸ್ವೀಟ್ ಕಾರ್ನ್ ಬಾಲ್ಸ್ ಚೆನ್ನಾಗಿದೆ ಅಲ್ಲ. ಈಸಿ ಆಗಿದೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.